ಎಷ್ಟೋ ಜನ ಅವ್ರ ಜೀವನದಲ್ಲಿ ಏನೇ ತೊಂದರೆ ಬಂದರೂ ಎಷ್ಟೇ ತೊಂದರೆಗಳು ಬಂದರೂ ಅವ್ರು ಹೇಳೋದು ಒಂದೇ, ಯಾವ ಶನಿ ಕಾಟ ಹತ್ತಿದೆಯೋ ನನಗೆ ಗೊತ್ತಿಲ್ಲ, ನನಗೆ ಎಲ್ಲದರಲ್ಲೂ ಕೂಡ ತೊಂದರೆ ಆಗ್ತಾ ಇದೆ, ಶನಿ ಗಂಟು ಬಿದ್ದುಬಿಟ್ಟಿದ್ದಾನೆ, ನನಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ, ಶನಿಯಿಂದ ದೃಷ್ಟಿ ಆಗಲ್ತಾ ಇದೆ, ಎಲ್ಲ ಸಮಸ್ಯೆಗಳು ಬರ್ತಾ ಇದಾವೆ ಅಂತ ಹೇಳಿ ಶನಿದೇವ್ರನ್ನ ಬೈಕೊಳ್ತಾರೆ. ಶನಿ ಯಾವ ರೀತಿ ಕಾಟ ಕೊಡ್ತಾನೆ, ಶನಿ ಯಾವಾಗ ಕಾಟ ಕೊಡ್ತಾನೆ ಅನ್ನೋದು ವಿಚಾರ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೇನೆ. ನೋಡಿ, ಶನಿ ಮುಖ್ಯವಾಗಿ ಶನಿ ಪ್ರಭಾವ ನಮ್ಮ ಜಾತಕದಲ್ಲಿ ಬರೋದು 7.5 ಇದ್ದಾಗ, ಶನಿ ಮಹಾದಶ ಇದ್ದಾಗ, ಅಥವಾ ಈ ಪಂಚಮ, ಸಪ್ತಮ, ಅಷ್ಟಮ ಶನಿಗಳಂತ ಏನು ಹೇಳ್ತೀವಿ, ಇಂಥ ಸಂದರ್ಭಗಳಲ್ಲಿ ಶನಿ ತೊಂದರೆ ಆಗ್ತದೆ. ಉದಾಹರಣೆಗೆ ಇತ್ತೀಚೆಗೆ ಮೀನರಾಶಿ, ಕುಂಭರಾಶಿ ಮತ್ತು ಮೇಷರಾಶಿಯವರಿಗೆ 7.5 ನಡೀತಾ ಇದೆ. ಇವರೆಲ್ಲರೂ ಅನುಭವಿಸುವಂಥ ಕಷ್ಟಗಳನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಒಂದು ಶ್ಲೋಕ ಬರುತ್ತೆ, ಏನಪ್ಪ ಅಂತಂದರೆ, ಕೋಣಸ್ಥ ಪಿಂಗಲೋ ಬಬ್ರು ಕೃಷ್ಣೋ ರೌದ್ರಾಂತಕೋ ಯಮಃ ಸೌರಿ ಶನೈಶ್ಚರೋ ಮಂದ ಪಿಪ್ಪಲಾದೇನ ಸಂಸ್ತುತ. ಈ ಶ್ಲೋಕ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಶನಿಯ ಒಂದು ಕ್ಯಾರೆಕ್ಟರ್ನ ಅದು ಪ್ರತಿಬಿಂಬಿಸುತ್ತೆ. ಇಲ್ಲಿ ಕೋಣಸ್ಥ ಅಂತ ಹೇಳಿದೆ. ಕೋಣಸ್ಥ ಅಂತಂದರೆ ಅವನು ಮೂಲೆಯಿಂದ ನೋಡುವವನು. ಮೂಲೆ ಅಂತಂದರೆ ನಾವು ಜೀವನದಲ್ಲಿ ಏನೋ ಮಾಡ್ತಾ ಇರ್ತೀವಿ, ಮೂಲೆಯಿಂದ ನಮ್ಮ ಕರ್ಮಗಳನ್ನು ಅವನು ನೋಡ್ತಾನೆ. ಮತ್ತು ಕಂದು ಬಣ್ಣ ರೌದ್ರಾಂತಕು ಅಂತ ಹೇಳ್ತೀವಿ ಮತ್ತು ಯಮಸ್ವರೂಪ ಅಂತ ಹೇಳ್ತೀವಿ. ಅದಾದ ನಂತರ ಮಂದಗತಿ, ಸೂರ್ಯನ ಪುತ್ರ ಆಗ್ತಾನೆ. ಮತ್ತು ಮಂದಗತಿ ಅಂದರೆ ಬಹಳ ಸ್ಲೋ ಮೂವಿಂಗ್ ಪ್ಲಾನೆಟ್ ಅವನು. ಕರ್ಮದಂಡ ನಾಯಕ ಅಂತ ಹೇಳ್ತೀವಿ. ಅಂದರೆ ಕೋಣಸ್ಥನಾಗಿ ನಮ್ಮ ಜೀವನದ ಕರ್ಮಗಳನ್ನು ಅವನು ನೋಡ್ತಾ ಇರ್ತಾನೆ. ಹೀಗಾಗಿ ಈ 7.5, ಪಂಚಮ ಶನಿ, ಸಪ್ತಮ ಶನಿ, ಶನಿ ಮಹಾದಶಗಳು ಬಂದಾಗ ನಮ್ಮ ಕರ್ಮಗಳ ಅನುಸಾರವಾಗಿ ಶನಿ ಫಲನ ಕೊಡ್ತಾನೆ. ಶನಿ ಮುಖ್ಯವಾಗಿ ತೊಂದರೆ ಅಂತ ಮಾಡೋದು ನಮ್ಮ ಕರ್ಮಗಳು ಅಶುದ್ಧವಾಗಿದ್ದಾಗ. ಇಲ್ಲ, ಈಗ ಕಲಿಯುಗ, ಎಷ್ಟೇ ನಾವು ಒಳ್ಳೆಯವರಿದ್ರೂ ಕೂಡ ಏನಾದರೂ ಒಂದು ತಪ್ಪು ಮಾಡ್ತೀವಿ, ಸ್ವಾರ್ಥತೆಯಿಂದ ಎಷ್ಟೋ ನಿರ್ಲಕ್ಷ್ಯಗಳನ್ನು ಮಾಡ್ತೀವಿ, ಸಮಾಜದಲ್ಲಿ ಎಷ್ಟೋ ತಪ್ಪುಗಳನ್ನು ನೋಡಿಕೊಂಡು ಸುಮ್ಮನೆ ಇರ್ತೀವಿ. ಇದೆಲ್ಲವೂ ಕೂಡ ಕೆಟ್ಟ ಕರ್ಮಗಳೇ ಆಗ್ತವೆ. ಇಂಥ ಕರ್ಮಗಳಿಗೆ ಅದನ್ನು ಅಂತ್ಯಗೊಳಿಸ್ಲಿಕ್ಕೆ, ಕರ್ಮಗಳಿಂದ ದುಃಖನ ಅಂತ್ಯಗೊಳಿಸ್ಲಿಕ್ಕೆ ಶನಿ ಕಷ್ಟಗಳನ್ನು ಕೊಡ್ತಾನೆ. ಯಾವ ರೀತಿಯಪ್ಪ ಅಂತಂದರೆ, ಮೊದಲನೇದಾಗಿ ಬಹಳ ಡಿಲೇ ಮಾಡ್ತಾನೆ. ಡಿಲೇ ಅಂತಂದರೆ ಯಾವುದೇ ಒಂದು ಕೆಲಸ, ಒಂದು ಉದಾಹರಣೆಗೆ ನೀವು ಗೌರ್ಮೆಂಟಿಂದ ಏನೋ ಒಂದು ಅಪ್ಲಿಕೇಶನ್ ಹಾಕಿರ್ತೀರಿ, ಗೌರ್ಮೆಂಟ್ ಕೆಲಸಗಳಲ್ಲಿ ಏನೋ ಒಂದು ವೇಟ್ ಮಾಡ್ತಾ ಇರ್ತೀರಿ, ಇಲ್ಲ ನಿಮ್ಗೆ ಯಾವುದೋ ಒಂದು ಕೆಲಸ ಆಗಬೇಕಂತ ಇರ್ತದೆ, ಎಲ್ಲನೂ ಕೂಡ ಸರಿ ಇದ್ದರೂ ಕೂಡ ಡಿಲೇ ಆಗ್ತದೆ. ಅದೇ ರೀತಿ ನಾನಾ ಕಷ್ಟಗಳು ಬಂದರೂ ಕೂಡ ಡಿಲೇನ ಕೊಟ್ಟು ನಿಮ್ಮನ್ನು ಅವನು ನೋಯಿಸುತ್ತಾನೆ. ಎರಡನೇದಾಗಿ ನಿಮ್ಮ ಮನಸ್ಥಿತಿನ ಹೊಡಿತಾನೆ. ಯಾವ ರೀತಿಯಪ್ಪ ಅಂದರೆ, ಈ ಕಷ್ಟಗಳು ನಿಂತು ಹೋದಾಗ ಮನುಷ್ಯ ಏನಾಗ್ತಾನೆ ಹೇಳಿ, ಕಾನ್ಫಿಡೆನ್ಸ್ ಲೂಸ್ ಆಗ್ತಾರೆ, ಆಮೇಲೆ ಕಾನ್ಫಿಡೆನ್ಸ್ ಲೋ ಆಗುತ್ತೆ, ಮತ್ತು ಅವ್ರ ಮೇಲೆ ಅವ್ರಿರುವಂಥ ನಂಬಿಕೆನ ಕಳ್ಕೊಳ್ತಾರೆ. ಅತಿ ಹೆಚ್ಚು ಕೋಪ ಬರೋದು, ಶಾರ್ಟ್ ಟೆಂಪರ್ ಆಗೋದು, ಸಹನೆನ ಕಳ್ಕೊಳ್ಳೋದು, ಇಂಥದ್ದೆಲ್ಲ ಸಮಸ್ಯೆಗಳನ್ನ ಅವ್ರು ಮಾಡ್ತಾರೆ, ಸಮಸ್ಯೆಗಳನ್ನು ಅವ್ರು ಅನುಭವಿಸ್ತಾರೆ. ಇಂಥ ಸಮಸ್ಯೆಗಳನ್ನ ಅನುಭವಿಸ್ಕೊಂಡು ಶನಿಯ ಒಂದು ಕ್ರೂರ ರೂಪಕ್ಕೆ ಅವ್ರು ಒಳಗಾಗ್ತಾರೆ. ಮೂರನೇದಾಗಿ ಏನಪ್ಪ ಅಂತಂದರೆ, ಚೆನ್ನಾಗಿರುವಂತಹ ಜೀವನ ಬಹಳ ಅಸ್ತವ್ಯಸ್ತಗೊಳಿಸುತ್ತೆ. ಯಾಕಂದರೆ ಡಿಲೇಸು ಮತ್ತು ಯಾವುದೇ ಒಂದು ಸಮಸ್ಯೆ ಪ್ರೊಲಾಂಗ್ ಆಗೋದ್ರಿಂದ ಏನಾಗುತ್ತದೆ ಅಂದರೆ, ಚೆನ್ನಾಗಿರುವಂಥ ಎಲ್ಲ ವಿಚಾರಗಳು ಕೂಡ ಹಾಳಾಗಕ್ಕೆ ಶುರು ಆಗ್ತದೆ. ಈ ರೀತಿ ಶನಿ ಕಷ್ಟನ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಶನಿ ಮತ್ತು ಇನ್ನೊಂದು ಪ್ರಶ್ನೆ ಮೂಡುತ್ತೆ, ಗುರುಗಳೇ, ಶನಿ ಕಷ್ಟಕ್ಕಂತ ಬಂದರೆ ಶನಿಯಿಂದ ನಾವು ಯಾವ ರೀತಿ ಹೊರಗೆ ಬರ್ಬೋದು? ಶನಿನ ಬೀಟ್ ಮಾಡ್ಬೇಕಂತಂದ್ರೆ ಮೇನ್ ಆಗಿ ಡಿಸಿಪ್ಲೇನು. ಅದಾದ ನಂತರ ನಾ ಹೇಳಿಬಿಟ್ಟೆ, ಕರ್ಮದಂಡ ನಾಯಕ ಅಂತ ಹೇಳಿದೆ. ಅಂದರೆ ಕರ್ಮಗಳನ್ನು ಶುದ್ಧವಾಗಿ ಇಟ್ಕೊಳ್ಳೋದು, ದಾನ ಧರ್ಮಗಳನ್ನು ಮಾಡೋದು, ಕೆಟ್ಟ ವಿಚಾರಗಳನ್ನು ಬಿಡೋದು, ಮತ್ತು ಶನಿ ಹತ್ರ ಆಧ್ಯಾತ್ಮಿಕ ಮನೋಭಾವದಿಂದ ಹೋಗೋದು. ಅಂದರೆ ಶನಿ ಶಾಂತಿಗಳನ್ನು ಮಾಡೋದು, ಶನೈಶ್ಚರ ಧ್ಯಾನ ಮಾಡೋದು. ಇದನ್ನು ಮಾಡೋದ್ರಿಂದ ಖಂಡಿತವಾಗಿ ಶನಿಯ ಒಂದು ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಿ. ನೋಡಿ, ಶನಿ ಯಾವುದೇ ರೀತಿ ಡ್ಯಾಮೇಜ್ಗಳನ್ನು ಅವನು ಮಾಡಲ್ಲ, ಇರುವಂಥ ಡ್ಯಾಮೇಜ್ಗಳನ್ನು ಅವನು ಡಿಲೇ ಮಾಡ್ತಾನೆ. ಈಗ ಮಂಗಳ ದೋಷದಿಂದ ಗಂಡನಿಗೇನೋ ಒಂದು ತೊಂದರೆ ಆಗುತ್ತೆ, ಹೆಂಡತಿಗೊಂದೇನೋ ತೊಂದರೆ ಆಗುತ್ತೆ, ಮತ್ತು ಗುರುರಾವು ಚಂಡಾಳಯೋಗದಿಂದ ಸಂತಾನ ಫಲ ವಿಳಂಬ ಆಗ್ತದೆ. ಇಂಥವೆಲ್ಲ ದೋಷಗಳು ಗ್ರಹಗತಿಗಳಿಂದ ಬರ್ತದೆ. ಬಟ್ ಶನಿ ಇದನ್ನು ಡಿಲೇ ಮಾಡ್ತಾನೆ. ಸೊ ಶನಿಯಿಂದ ಆಗುವಂಥ ಸಮಸ್ಯೆ ಏನಪ್ಪ ಅಂತಂದರೆ, ಮುಖ್ಯವಾಗಿ ಡಿಲೇ. ಇದೇ ಶನಿಯ ಒಂದು ಸಮಸ್ಯೆ. ನಮಸ್ಕಾರ.